ಸರ್ ನಿಮ್ಮ ಹೆಸರೇನು? ಸರ್ ನಮ್ಮ ಹೆಸರು ಯಶವಂತ್. ಸ್ವಲ್ಪ ಜೋರ ಮಾತಾಡಿ. ನಮ್ಮ ಹೆಸರು ಯಶವಂತ್ ಅಂದ್ಬಿಟ್ಟು ಸರ್. ಯಶವಂತ್ ಅಂತ. ಯಾವ ಊರು? ಸರ್ ಇದು ಲಲಿತಾದ್ರಿಪುರ, ಮೈಸೂರು. ಲಲಿತಾದ್ರಿಪುರ. ಸರ್ ಈ ಓರಿ ಹೆಸರೇನು? ಸರ್ ಓರಿ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ, ದಾಸರಳ್ಳಿ ಡಾಲಿ. ಅಂದರೆ ಒಂದ್ಸಲಿ ಪರಿಚಯ ಮಾಡ್ಕೊಟ್ಬಿಡಿ. ದಾಸರಳ್ಳಿ ಡಾಲಿ, ಫೇಮಸ್ ಡಾಲಿ. ಇದು ಮಹಾರಾಷ್ಟ್ರಕ್ಕೆ ಹೋಗಿತ್ತು ವೆಂಕಟಪ್ಪ ಅವರಿಂದ. ಅಲ್ಲಿಂದ ಮಹಾರಾಷ್ಟ್ರದಿಂದ ನಾವು ನಮ್ಮ ಮನೇಲೊಂದು ಅಭಿಮನ್ಯು ಅಂತ ಓರಿ ಇತ್ತು, ಇದ್ರ ಮಗ. ಅದು ತೀರೋದ್ಮೇಲೆ ಅಪ್ಪನ್ನೇ ತರಬೇಕಂದ್ಬಿಟ್ಟು ಇದು ತಗೊಬಂದಿದ್ವಿ. ಅಂದರೆ ಅದೇ ಬ್ಲಡ್ ಲೈನ್ ಬೇಕು, ಅದೇ ಬ್ಲಡ್ ಲೈನ್ ಬೇಕು ಅಂದ್ಬಿಟ್ಟು ಹುಡುಕ್ತು. ಆದ್ರೆ ಬ್ಲಡ್ ಲೈನ್ ಅಷ್ಟು ಸಿಗಲಿಲ್ಲ, ಅದಕ್ಕೆ ಅದ್ರ ಅಪ್ಪನೇ ತಂದಿದ್ದಾರೆ. ಅಂದರೆ ಈ ಊರಿಗೆ ಎಷ್ಟು ಬೆಲೆ ಕೊಟ್ರಿ ನೀವು? ಸರ್ ಅಲ್ಲಿ 2,25,000 ಕಟ್ಟಣ ಕಟ್ಟಿದ್ವಿ. ಮತ್ತು ಆಟೋ ಖರ್ಚು ಒಂದು 30,000. ನಾವು ದುಡ್ಡಿಗೆ ಲೆಕ್ಕ ಪಡಲಿಲ್ಲ, ಅದ್ರ ಬ್ಲಡ್ ಲೈನ್ ಬೇಕು ಅಂತ ಅದ್ರ ಜಾತಿ ಕುಲಕ್ಕೆ ನೋಡಿದ್ರೆ ಮತ್ತೆ ಹುಟ್ಟಿರೋ ಕರಗಳು ನಮ್ಮ ಮನೇಲೆ ಒಂದು ಇತ್ತಲ್ಲ ಔಟ್ಬಿಟ್ಟು, ಅದಕ್ಕೆ ನೋಡಿ ಇಷ್ಟಪಟ್ಬಿಟ್ಟು ತಗೋ. ಸರ್ ಅಂದರೆ ಇದಕ್ಕೆ ಮೇವೆಲ್ಲ ಏನೇನು ಮೇಂಟೈನ್ ಮಾಡ್ತೀರಾ? ಸರ್ ಮೇವೆಲ್ಲ ಇವಾಗ ಒಂಚೂರು ಬಣ್ಣ ಎಲ್ಲ ಕೆಚ್ಬಿಟ್ಟಿತ್ತು. ಗಂಜಿ, ಹಾಲು, ಮೊಟ್ಟೆ. ಜಾಸ್ತಿ ಹಸಿ ಹುಲ್ಲೇನು ಹಾಕೋಕೆ ಹೋಗಲ್ಲ. ಅವಾಗವಾಗ ಜೋಳದ ಕಡ್ಡಿ ಇದ್ದಾಗ ಒಂದು ಸ್ವಲ್ಪ ಜೋಳದ ಕಡ್ಡಿ ಹಾಕ್ತೀವಿ. ಹಾಲು, ಮೊಟ್ಟೆ, ಹುಳಿ ನುಚ್ಚು. ಆಮೇಲೆ ಇಂಡಿ ಬೂಸ ಎಲ್ಲ? ಇಂಡಿ ಬೂಸ ಎಲ್ಲ ಸರ್ ಅದೇ ಬೆಳಿಗ್ಗೆ ಹೊತ್ತೇನು ಜಾಸ್ತಿ ಕೊಡೋಕೆ ಹೋಗಲ್ಲ. ಹಸಗಳು ಬರ್ತಾ ಇರ್ತದಲ್ಲ, ಕಟ್ಟಲಿ ಅಂದ್ಬಿಟ್ಟು. ಅದಾದಮೇಲೆ ಒಂದು 11 ಗಂಟೆ ಮೇಲೆ ನೀರು ಕುಡಿಸ್ಬಿಟ್ಟು ಮಾಮೂಲಿ ಚಕ್ಕೆ ಬೂಸ, ಇಂಡಿ, ರವೆ ಬೂಸ. ಅಂದರೆ ನೀವು ಹಸುಗಳಿಗೆಲ್ಲ ಎಷ್ಟು ಚಾರ್ಜ್ ಮಾಡಿದ್ದೀರಾ? ಸರ್ ಕೆಲವರು ನಾವು 1,000 ಕೇಳ್ತೀವಿ ಸರ್. ಓರಿ ಒಳ್ಳೆ ಓರಿ ಅಂದ್ಬಿಟ್ಟು 1,000 ಕೇಳಿದ್ವಿ. ಕೆಲವರು 1,000 ಕೊಡೋರು ಕೊಡ್ತಾರೆ, 500 ಕೊಡೋರು ಕೊಡ್ತಾರೆ, 200 ಕೊಡೋರು ಕೊಡ್ತಾರೆ. ಅಷ್ಟೇ ಅಂತ ನಾವೇನು ಫಿಕ್ಸ್ ಮಾಡಿಲ್ಲ. ಅವ್ರು ಪ್ರೀತಿ ಪಟ್ಟು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊತೀವಿ. ಅಂದರೆ ಒಟ್ಟಿನಲ್ಲಿ ನಿಮಗೆ ತಳಿ ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು ಒಂದು ಕ್ರಮ ತಗೊಂಡಿದ್ದೀವಿ. ತುಂಬ ಒಳ್ಳೆ ಓರಿ. ಮೈಸೂರು ಸೈಡಲ್ಲಿ ಯಾವುದೂ ಓರಿ ಇಲ್ಲ ಅನ್ಸುತ್ತೆ. ಮೈಸೂರು ಸೈಡಲ್ಲಿ ಯಾವುದೂ ಓರಿ ಇರಲಿಲ್ಲ, ಅದಕ್ಕೆ ನಾವು ಕಟ್ಟಬೇಕು ಅಂತ ನಮಗೂ ಒಂದು ಆಸೆ ಬಂದಿತ್ತು. ಹೀಗೆ ಕಟ್ತೀವಿ. ಆಮೇಲೆ ನೀವು ಈ ಓರಿ ಬಿಟ್ಟು ಇನ್ಯಾವ್ಯಾವ ಓರಿ ಕರು ಸಾಕಿದ್ರೆ? ಸರ್ ಈ ಓರಿ ಬಿಟ್ಟು ಏಕಲವ್ಯನ ಮಗ ಒಬ್ಬ ಇದ್ದಾನೆ, ವಿರಾಜ್ ಅಂದ್ಬಿಟ್ಟು. ಇನ್ನೊಂದು ಇದ್ರದ್ದೇ ಡಾಲಿದೆ ಮಗ ಇತ್ತು, ಚಿರಂಜೀವಿ ಅಂದ್ಬಿಟ್ಟು. ನಮ್ಮ ಸ್ನೇಹಿತರು ಪಕ್ಕದೂರವ್ರು ಕೇಳಿದ್ರು ಅಂತ ಅಲ್ಲಿ ಕೊಟ್ಟಿದ್ದೀವಿ. ಅದು ಬಿಟ್ಟರೆ ಇನ್ನು ಎರಡಲ್ಲದು ಒಂದು ಜೊತೆ ಓರಿಗಳು. ಮತ್ತು ನಮ್ಮದು ಹತ್ರ ಸೀಮೆ ಓರಿನೂ ಇದೆ. ಸೀಮೆ ಓರಿ HF ಓರಿ. ನೀವೇನು ಮಾಡ್ಕೊಂಡಿರೋದು? ಸರ್ ನಾವು ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದೀವಿ. ಎಜುಕೇಷನ್ ಸ್ಟೂಡೆಂಟ್. ಮೇನ್ ಇದಾಗ್ಬಿಟ್ಟು ನಮ್ಮ ಮಾವರೇ ನೋಡ್ಕೊಳ್ಳೋದು ಎಲ್ಲನೂ. ಜಾತ್ರೆ ಟೈಮು ಮಿಕ್ಕಿ ಟೈಮಲ್ಲಿ ನಾವು ಇರ್ತೀವಿ. ಮೇನ್ ಅಂದರೆ ನಮ್ಮ ಮಾವರೇ ನೋಡ್ಕೊಳ್ಳೋದು. ಅಂದರೆ ನೀವು ಕೂಡ ಸ್ಟೂಡೆಂಟ್ ಆಗಿ ಓರಿ ಎತ್ತು ಎಲ್ಲ ಸಾಕ್ತಿದ್ದೀರಾ? ಅಂದರೆ ಈಗಿನ ಯುವಕರುಗಳಿಗೆ ನೀವು ಒಬ್ಬರು ಸ್ಟೂಡೆಂಟು, ಏನು ಮೆಸೇಜ್ ಕೊಡ್ತೀರಾ? ಸರ್ ಏನಿಲ್ಲ ಸರ್, ಮೆಸೇಜ್ ಏನು ಕೊಡಬೇಕು ಅಂದರೆ, ಒಂದು ಓರಿ ಕಟ್ಟೋಕ್ಕಾಗಲಿಲ್ಲ ಅಂದರು ಒಂದು ಚೆನ್ನಾಗಿರೋದನ್ನು ಕಟ್ಸು, ಒಂದು ಹೊಸ ಕಟ್ಕೊಂಡು ಇಂಥ ಒಳ್ಳೆ ಓರಿಗಳಲ್ಲಿ ಒಂದೊಂದು ಕರ ಬಿದ್ದರೆ ಸಾಕು, ತಳಿ ಅಭಿವೃದ್ಧಿ ಅಲ್ಲೇ ಆಗುತ್ತೆ. ಎಲ್ಲ ಇವಾಗ ಶೋಕಿದನ ಅಂತ ಇದು ಮಾಡ್ತಿದ್ದಾರೆ. ಇಂಥದ್ದೊಂದು ಓರಿ ಕಟ್ಕೊಂಡು ಓರಿ ಇರೋರ ಹತ್ರ ಒಂದು ಹೆಣ್ಣಸ್ಕೊಂಡು ಮಡಿಕೊಂಡ್ರೆ ಅಭಿವೃದ್ಧಿ ಮಾಡ್ಬೋದು. ಅಂದರೆ ಎಲ್ಲರೂ ಒಂದೊಂದು ಹೆಣ್ಣಸುಗಳು ಸಾಕಿದ್ರೆ ವರ್ಷಕ್ಕೊಂದೊಂದು ಕರು ಬೀಳುತ್ತೆ, ಸೊ ಅಭಿವೃದ್ಧಿ ಆಗುತ್ತೆ ಅಂತ. ಮತ್ತು ಇದರ ಲಾಭ ಅನ್ನೋದೇಂದರೆ ಒಂದು ಹೆಣ್ಣು ಕರು ಬಿದ್ದರೆ ಇವಾಗ ಲಕ್ಷಾಂತರ ರೂಪಾಯಿಗೆ ಒಂದೊಂದು ಹೆಣ್ಣು ಕರುನೇ ಮಾಡ್ತಿದ್ದಾರೆ. ಓರಿ ಕರು ಬಿದ್ದರೆ ಒಳ್ಳೆ ದುಡ್ಡು ಆಯ್ತದೆ. ಅದಕ್ಕೆ ಆ ಥರ ಅಭಿವೃದ್ಧಿ ಮಾಡಬೇಕು, ಎಲ್ಲರೂ ಕ್ರಮ ತಗೋಬೇಕು ಎಲ್ಲರೂ. ಮತ್ತು ಈ ಡಾಲಿ ಮಗನೂ ಒಬ್ಬ ನಮ್ಮ ಕುಂಬಾರಕೊಪ್ಪಲಲ್ಲಿ ಚಂದು 110 ಅಂತ ಒಂದು ಕರೋನು ಓಡ್ತಿದೆ, ಇದ್ರ ಮಗನೇ. ಅಂದರೆ ಅದರಲ್ಲಿ ರೇಸಲ್ಲಿ ಇದ್ರ ಮಕ್ಕಳೆಲ್ಲ ಸುಮಾರು ಮಹಾರಾಷ್ಟ್ರದಲ್ಲಿ ರೇಸಲ್ಲಿ ಆಡ್ತಿದೆ ಸರ್. ಒಳ್ಳೆ ಪ್ಲೇಸ್ ಮಾಡಿರೋಂಥ ಕರಗಳಿದೆ. ತುಂಬ ರ್ಯಾಶ್ ಇರುವಂಥ ಓರಿ ಇದೆ. ತುಂಬ ರ್ಯಾಶ್ ಇದೆ. ಮತ್ತು ಹಂಗೆ ಇದಕ್ಕೆ ಅಭಿಮಾನಿಗಳು ಚೆನ್ನಾಗಿದೆ. ತುಂಬ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ. ಸಖತ್ ಫ್ಯಾನ್ ಫಾಲೋಯಿಂಗ್ ಇದೆ. ಇನ್ಸ್ಟಾಗ್ರಾಮ್ ಪೇಜು ಇದೆ ಅಫಿಷಿಯಲ್ ಆಗಿ. ಮತ್ತು ಅದ್ರದ್ದೇ ವಾಟ್ಸಪ್ ಚಾನಲ್ಸ್ಗಳಿದೆ. ಅಂದರೆ ಇದನ್ನು ಬೇಬಿ ಜಾತ್ರೆಯಲ್ಲಿ ಕಾಂಪಿಟೇಷನ್ ಬಿಟ್ಟಿದ್ರಾ? ಸರ್ ಬೇಬಿ ಜಾತ್ರೆಗೆ ಹಾಕಿರಲಿಲ್ಲ ಇದನ್ನ ಇನ್ನೂ. ಅದನ್ನು ಮೇಕಲವಿನ ಮಗ ಇತ್ತಲ್ಲ, ಅದು ಹಾಕಿ ಹೋಗಿದ್ವಿ. ಈ ಜಾತ್ರೆಗೆ ಮುಡುಕ್ತೆರೆ ಸಿಹಳ್ಳಿಗೆ ಹಾಕಿದ್ವಿ, ಮುಡುಕ್ತೆರೆಗೆ ಹಾಕಿದ್ವಿ. ಯಾವುದು ಮುಡುಕ್ತೆರೆಗೆ ಹಾಕಿದ್ರೆ? ಮುಡುಕ್ತೆರೆಗೆ ಹಾಕಿದ್ವಿ, ಅದು ಬಿಟ್ಟರೆ ಸಿಹಳ್ಳಿಗೆ ಹಾಕಿದ್ವಿ. ಬೇಬಿಲಿ ಹಾಕಿರಲಿಲ್ಲ. ಅಂದರೆ ಬೇಬಿಲಿ ಏಕಲವ್ಯನ ಮಗಂಗೆ ಏನು ಪ್ರೈಸ್ ಆಯಿತು? ಸರ್ ಏಕಲವ್ಯನ ಮಗಂಗೆ ಹಾಲಲ್ಲಿ ಕರಿನಲ್ಲಿ ಜಾತಿ ಕುಂಡಲೆಲ್ಲ ಚೆನ್ನಾಗಿತ್ತು, ಅದಿನ್ನೂ ಚಿಕ್ಕದಾಗಿತ್ತು. ಈಗ ಒಂದು ವರ್ಷದ ಕರ ಆಗಿತ್ತು, ಅದಕ್ಕೆ ಏನು ಪ್ರೈಸ್ ಆಗಲಿಲ್ಲ. ನೆಕ್ಸ್ಟ್ ವರ್ಷ ಗ್ಯಾರಂಟಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ಡಾಲಿ ಓರಿ ತುಂಬ ಫೇಮಸ್ಸು. ಹಾಗೆ ತುಂಬ ಒಳ್ಳೊಳ್ಳೆ ಕರುಗಳು ಹುಟ್ಟಿದಾವೆ. ಇದಕ್ಕೆ ಯಾರಿಗಾದ್ರೂ ಬೇಕು ಅನ್ನೋರು ಲಲಿತಾದ್ರಿಪುರಂ ಮೈಸೂರು ಈ ನಿಯರ್ ಯಾರು ಊರವ್ರು ಓರಿ ಕೊಡಿಸ್ಬೇಕು ಅಂದರೆ ಈ ಓರಿಗಳು ಕೊಡಿಸಿ. ತುಂಬ ಒಳ್ಳೆ ಓರಿ ಇದು, ತುಂಬ ಒಳ್ಳೆ ಬ್ಲಡ್ ಲೈನ್ ಕೂಡ. ಹಾಗೆ
ಇವಾಗ ನಾನು ಒಂದು ಎರಡಲ್ಲ ಇದ್ವಲ್ಲ ನಮ್ಮ ಕಾಂಪಿಟೇಷನ್ಗೂ ಕೊಡಿಲ್ಲ ಯೂಟ್ಯೂಬರ್ ಬಂದಿದ್ರು. ನೋಡಿ ಸ್ನೇಹಿತರೆ, ಇವು ಕೂಡ ಅವ್ರದ್ದೇ ಎರಡಲ್ ಕರುಗಳು. ಇವು ನೋಡ್ಬೋದು ಯಾವ ಹೈಟ್ ಇದ್ದಾವೆ ಅಂತ. ಈಗಲೇ 5 ಅಡಿ ಹೈಟ್ ಇದ್ದಾವೆ. ಇನ್ನು ಕಡೆಗೆ ಬರೋ ಅಷ್ಟರಲ್ಲಿ ಇವು ಒಂದು 7 ಅಡಿ ಅಂತೂ ಗ್ಯಾರಂಟಿ ಹೈಟ್ ಬೆಳೆದಿರ್ತವೆ. ನೋಡ್ಬೋದು ಈ ಥರ ಇವ್ರು ಇನ್ನೂ ಸ್ಟೂಡೆಂಟು. ಈ ಥರ ಯುವಕರೆಲ್ಲ ಎತ್ತುಗಳು ಕಟ್ಟೋದು ಅಥವಾ ಹಸುಗಳು ಕಟ್ಟೋದು ಮಾಡಿದ್ರೆ ತುಂಬ ಅಭಿವೃದ್ಧಿ ಆಗುತ್ತೆ. ಸರ್, ಈ ಎತ್ತುಗಳ ಬಗ್ಗೆ ತಿಳಿಸ್ಕೊಡಿ. ಸರ್, ಈ ಎತ್ಕೊಳ್ಳ ನಮ್ಮ ಹೇಮಗಿರಿ ಪರ್ಸಲ್ ತಗೊಂಡ್ವಿ ನಾವು. ಹೇಮಗಿರಿಲಿ ಹೇಮಗಿರಿಲಿ ಏನು ಬೆಲೆಗೆ ತಗೊಂಡ್ರಿ? ಸರ್, ಇದು ಅಲ್ಲೇ 4,21,000. 4,21,000. ಖರ್ಚೆಲ್ಲ 4,25,000 ಆಗಿದೆ. ಅಂದರೆ ಇವಾಗ ಇವು ಎಷ್ಟಲ್ಲವೆ? ಈಗ ಎರಡಲ್ಲೂ ಸರ್, ಇವು ಈಗ ಎರಡೆರಡಲ್ಲು ಈಗ ಎರಡಲ್ಲೂ ಈಗ ಬಿದ್ದಿದೆ. ಹಾಂ. ಸರ್, ಅಂದರೆ ಇವಕ್ಕೆ ಏನು ಮೇವು ಕೊಡ್ತೀರಾ ಇವಕ್ಕೆಲ್ಲ ಎತ್ತುಗಳು? ಸರ್, ಏನಿಲ್ಲ ಸರ್, ಒಣಮೇವು ಕೊಡ್ತೀವಿ. ಬೆಳಗ್ಗೆ ಸಂಜೆ ಗಂಜಿ ಕಾಯಿಸ್ಕೊಡ್ತೀವಿ. ಬೆಳಗ್ಗೆ ಹೊತ್ತು ಹಾಲು ಹಾಕ್ತೀವಿ, 2 ಲೀಟ್ರ್ ಹಾಲು, ಮೊಟ್ಟೆ ಹಾಕ್ತೀವಿ. ಹಾಲು ಮೊಟ್ಟೆ. ಇನ್ನು ಸಂಜೆ ಹೊತ್ತು ಎಲ್ಲ ಥರ ಹುಳ್ಳಿ ನುಚ್ಚು, ಜೋಳದ ನುಚ್ಚು ಎಲ್ಲ ಹಾಕ್ತೀವಿ. ಸಂಜೆ ಹೊತ್ತು 2 ಲೀಟ್ರ್ ಹಾಲು ಹಾಕ್ತೀವಿ ಸರ್. ಮತ್ತು ಅವಾಗ ಬೆಣ್ಣೆ ಒಂದೊಂದು 1/4 kg ಬೆಣ್ಣೆ ಕೊಡ್ತೀವಿ. ಬೆಣ್ಣೆ ಕೊಡ್ತೀರಾ ಒಂದೊಂದು ಜಾತ್ರೆ ಟೈಮಲ್ಲಿ? ಅಂದರೆ ಇವು ಯಾವ ಜಾತ್ರೆಯಲ್ಲಿ ಕಾಂಪಿಟೇಷನ್ ಬಿಟ್ಟಿದ್ದೀರಾ? ಸರ್, ಇವು ಹೇಮಗಿರಿ ಜಾತ್ರೆಯಲ್ಲಿ ಅವರು ಕಾಂಪಿಟೇಷನ್ ಬಿಡಬೇಕಾಯ್ತು. ನಾವು ತಗೊಂಡಿದ್ದಕ್ಕೆ ನಾವು ಕಾಂಪಿಟೇಷನ್ಗೆ ಅವ್ರೇನು ಬಿಡಲಿಲ್ಲ. ಸುತ್ತೂರ್ಗೆ ಹಾಕೋ ಬಂದ್ವಿ. ಸುತ್ತೂರಲ್ಲಿ ಫಸ್ಟ್ ಪ್ಲೇಸ್ ಆಯಿತು. ಇನ್ನು ಬೇಬಿಗೆ ಹಾಕಿದ್ವಿ. ಬೇಬಿಲೂ ಟಾಪ್ 5ಅಲ್ಲಿ ಒಂದು ಜೊತೆ ಇವಕ್ಕೂ ಒಂದು ಜೊತೆ ಪ್ರೈಸ್ ಸಿಕ್ತು. ಅಂದರೆ ಫಸ್ಟ್ ಪ್ಲೇಸೇ ಲೆಕ್ಕ? ಫಸ್ಟ್ ಪ್ಲೇಸೇ ಲೆಕ್ಕ. ಅಲ್ಲೂ ಬೇಬಿಲೂ ಪ್ರೈಸ್ ಆಗೈತೆ. ಇನ್ನು CLD ಕಾಂಪಿಟೇಷನ್ ಮುಗಿಸಿದ್ದೀವಿ ಇವತ್ತು. ನೋಡಬೇಕು ಸರ್, ಸ್ಯಾಟರ್ಡೇ ಏನಾಗುತ್ತೆ. ಸ್ಯಾಟರ್ಡೇ ಅನೌನ್ಸ್ ಮಾಡ್ತಾರೆ. ಸ್ಯಾಟರ್ಡೇ ಅನೌನ್ಸ್. ಅಂದರೆ ನೀವು ಈ ಎತ್ತುಗಳು ತಗೊಂಡ್ರಲ್ಲ, ಅಂದರೆ ಏನೇನು ಜಾತಿ ಕುಲ ನೋಡಿ ತಗೊಂಡ್ರಿ? ಸರ್, ಜಾತಿ ಕುಲ ಅಂದರೆ ಬುರುಡೆ, ಸಣ್ಣ ಬುರುಡೆ ಆಗಿರಬೇಕು, ಕೊಂಬು ಚೆನ್ನಾಗಿರ್ಬೇಕು, ಸಣ್ಣ ಕೊಂಬಾಗಿರಬೇಕು, ಮತ್ತು ಕಾಲು ಕೈ ಚೆನ್ನಾಗಿರಬೇಕು, ಇನ್ನೂ ಒಂದು ಅರ್ಧ ಅಡಿನಾರು ಇರಬೇಕು, ಕಾಲು ಕೈ ಚೆನ್ನಾಗಿರಬೇಕು, ಮತ್ತು ಬೆಳವಣಿಗೆ ಚೆನ್ನಾಗಿರಬೇಕು, ಉದ್ದ ಪಂದಲ್ಲಿರಬೇಕು ಓರಿ. ಅಂದರೆ ಈಗ ನಿಮ್ಮ ಎತ್ತುಗಳು ಚೆನ್ನಾಗಿರಬೇಕು. ಈಗ ನಿಮ್ಮ ಎತ್ತುಗಳು ಎರಡಲ್ಲಿದ್ದಾವೆ, ಒಂದು 5-5.5 ಅಡಿ ಹೈಟ್ ಇದಾವೆಲ್ಲ? ಹಾಂ ಸರ್, ಒಂದು 5 ಅಡಿ, ನಾನೊಂದು 5.5 ಅಡಿ ಇದ್ದೀನಿ. ಒಂದು 5 ಅಡಿ ಹೈಟ್ ಇದೆ. 5 ಅಡಿ ಎರಡಲ್ಲೂ. ಇನ್ನು ಕಡೆಗೆ ಬರೋಷ್ಟು ಒಂದು 6.5 ಅಡಿ ರೀಚ್ ಆಗುತ್ತೆ. ಅಂದರೆ ಉದ್ದಾಪನ್ನ ಇವೆಲ್ಲ ನೋಡಿ ತರ್ತೀರಾ? ಹ್ಞೂ, ಉದ್ದಾಪನ್ನ ಎಲ್ಲ ನೋಡಿ ತಗೊಂಡಿದ್ವಿ. ಅಂದರೆ ಈಗ ಶೋಕಿ ಎತ್ತುಗಳಲ್ಲಿ ಇದ್ಬಿಟ್ರೆ ಇನ್ಯಾವ ಸಾಕಿದ್ದೀರಾ? ಶೋಕಿ ಎತ್ತಲ್ಲಿ ಈ ಒಂದೇ ಜೊತೆ ಇರೋದು. ಇದು ಬಿಟ್ರೆ ಇನ್ನು ಏಕಲವ್ಯನ ಮಗ ಇದ್ದಾನೆ ಮನೇಲಿ. ಬಿಟ್ರೆ ನಮ್ಮ ಬಂಡೂರು ಕುರಿ ಒಂದು ಸಾಕೊಂಡಿದ್ವಿ ಜೊತೆ. ಇದು ಕೂಡ ಫೇಮಸ್ ಬಂಡೂರು ಕುರಿ. ಬಂಡೂರು ಕುರಿ ಫೇಮಸ್. ಜೊತೆಲಿ ಯಾವಾಗಲೂ ಓಡಾಡ್ಕೊಂಡಿರ್ತಾನೆ. ನಾವೇನು ಅದನ್ನ ಜಾಸ್ತಿ ಕಟ್ಟಾಕಲ್ಲ ಮನೆ ಹತ್ರ ಅಂತುವೆ. ಓಡಾಡ್ಕೊಂಡಿರ್ತಾನೆ ಸರ್ ಅಲ್ಲಿ. ಸರ್, ನಿಮ್ಮ ಫೋನ್ ನಂಬರ್ ಹೇಳಿ. ಸರ್, 888 48 58 722 ಪುನೀತ್ ಅಂದ್ಬಿಟ್ಟು ನಮ್ಮ ಪುನೀತ್. ಅಂದರೆ ಓರಿಗೆ ಬಿಡೋರು ಯಾರು ಬೇಕಾದ್ರೂ ಈ ನಂಬರ್ ಕಾಲ್ ಮಾಡೋದಲ್ಲ? ಓರಿ ಯಾರು ಬೇಕಾದ್ರೂ ಈ ನಂಬರ್ ಕಾಲ್ ಮಾಡಿ. ಅಂದರೆ ಇನ್ನೊಂದ್ಸಲ ಅಡ್ರೆಸ್ ಹೇಳ್ಬಿಡ್ತೀರಾ? ಸರ್, ಏನೂ ಇಲ್ಲ. ನರಸೀಪುರ ರೋಡಲ್ಲಿ ಬಂದರೆ ಡೈರೆಕ್ಟು ಲಲಿತಾದ್ರಿಪುರ ಮಾರ್ವೆಲ್ PU ಕಾಲೇಜ್ ಅಂತ ಹೇಳಿದ್ರೆ ಯಾರಾದರೂ ತೋರಿಸ್ಕೊಡ್ತಾರೆ. APMCಗೆ ಹೋಗ್ತೀವಲ್ಲ, ನಂಜನಗೂಡು ರೋಡು, ಆ ಕಡೆಯಿಂದ ಬಂದರೆ ಬನ್ನೂರು ರೋಡಲ್ಲಿ ಅಲ್ಲಿ ತೋರಿಸ್ಕೊಡ್ತಾರೆ. ನೀವೇನಾದರೂ ಸಿಟಿ ಸರೌಂಡಿಂಗ್ KR ನಗರ ಸೈಡಿಂದ ಬರ್ತಾ ಇದ್ದರೆ ಇದು ನಂಜನಗೂಡು ರೋಡ್ ಹೋಗುತ್ತಲ್ಲ, ಅಲ್ಲಿಂದ 2 ಕಿಲೋಮೀಟ್ರ್ ಉತ್ನಾಳಿ ಸಿಗುತ್ತೆ. ಉತ್ನಾಳಿಂದ 1 ಕಿಲೋಮೀಟ್ರ್ ರೋಡ್ ಸೈಡಲ್ಲೇ ನಮ್ಮ ಫಾರ್ಮ್ ಇರೋದು. ನಮ್ಮ ಫಾರ್ಮ್ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ತುಂಬ ಥ್ಯಾಂಕ್ಸ್ ಸರ್.